ಸೊ ನಾವೆಲ್ಲ ಇಲ್ಲಿ ಅನ್ಸ್ಕೊಂಡಿದೀವಿ ನೋಡ್ಬಿಟ್ರಾ ನೋಡ್ಬಿಟ್ರು ಬಾಯ್ ಮಾಡ್ತಾರೆ. ನನ್ಗೆಲ್ಲೋ ಬಿಗ್ ಬಾಸ್ ಹೋಗ್ತಿದ್ದೀನಿ ಅನ್ನೋ ಫೀಲು ಅವ್ರು ಬಾಯ್ ಮಾಡ್ತಿರೋದ್ ನೋಡಿ. ಯಾವಾಗ್ಲೂ ಶೂ ಬಿಚ್ಚಿಸ್ತಾರೆ. ಅಯ್ಯೋ ನಾನು ಶೂನೇ ಹಾಕೊಂಡಿಲ್ಲ, ಹಂಗೆ ಬರ್ತಿದ್ದೀನಿ ಅನ್ನೋ ಶೂ ಅಲ್ಲೇ ಇತ್ತು. ಶಾಕ್ ಆಯ್ತು. ಮಿರರ್ ನೋಡಿ ಗೈಸ್, ಪ್ಲೇ ಸ್ಟೋರು, ಯೂಟ್ಯೂಬ್. ಖುಷಿ ವಿಚಾರ ಅಂದ್ರೆ ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಸೊ ಇವತ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನನ್ಗೂ ಮಳೆಗೂ ಆಗ್ ಬರೋದೇ ಇಲ್ಲ. ನಾನು ಎಲ್ಲರೂ ಹೋಗ್ಬೇಕು ಅಂತ ಅಂದಾಗ ಅಥವಾ ನಾನೆಲ್ಲರೂ ಹೊರಗಡೆ ಇದ್ದಾಗ ಕರೆಕ್ಟ್ ಆಗಿ ಮಳೆ ಬಂದ್ಬಿಡುತ್ತೆ ಗೈಸ್. ಸೊ ಇವಾಗ ಮನೆಯೊಳಗನ್ನ ಪಿಕ್ ಮಾಡ್ಕೊಳಕ್ ಬರ್ತೀನಿ ಅಂತ ಅಂದವ್ರೆ. ಅಲ್ಲಿಗೆ ನಾನು ಇಲ್ಲಿಂದ ಹೋಗ್ಬೇಕು. ಒಂದು 500 ಮೀಟರ್ಸ್ ಇದೆ ಅಲ್ಲಿಗೆ ನಾನು ಹೋಗಕ್ಕೆ. ಬಟ್ ಏನು ಅಂತ ಅಂದ್ರೆ 500 ಮೀಟರ್ಸ್ಗೆ ಆಟೋನು ಬುಕ್ ಆಗಲ್ಲ ಅಥವಾ ಕ್ಯಾಬ್ ಕೂಡ ಬುಕ್ ಆಗಲ್ಲ, ಏನು ಬುಕ್ ಆಗಲ್ಲ. ಇವನ ಹತ್ರ ಡ್ರಾಪ್ ತಗೋಣ ಅಂತ ಇವನ್ನ ಕರ್ಸಿದೀನಿ. ಬಟ್ ಮಳೆ ಚಚ್ತಾ ಐತೆ. ಇವಾಗ ಸ್ವಲ್ಪ ಕಡಿಮೆ ಆಗಿರಂಗೈತೆ, ಓಡ್ಬೇಕು. ಮತ್ತೆ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಕಾಮನ್ ಪಿಂಪಲ್ ಅದೆಲ್ಲಿರುತ್ತೋ ಗೊತ್ತಿಲ್ಲ. ನೆನ್ನೆ ಇರಲಿಲ್ಲ, ಇವತ್ತು ಬೆಳಿಗ್ಗೆ ಎದ್ದು ನೋಡ್ತೀನಿ ಆಗ್ಲೇ ಪಿಂಪಲ್ಗಳು ಶುರು ಆಗ್ಬಿಟ್ಟೈತೆ. ನಾನು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ, ಅದೇನಾಗುತ್ತೋ ಏನೋ. ಸೊ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಎಲ್ಲ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಇನ್ನೊಂದೇನು ಅಂತಂದ್ರೆ ಪಾಪ ನಮ್ಮ ಬೈರ ಒಂದು ವಾರ ನನ್ನ ಮಿಸ್ ಮಾಡ್ಕೊತಾನೆ. ಅವ್ನು ಮಿಸ್ ಮಾಡ್ಕೊತಾನೋ ಇಲ್ವಾ, ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಲೈಕ್ ಇದೇ ಫಸ್ಟ್ ಅನ್ಸುತ್ತೆ ನಾನು ನಮ್ಮ ಮನೆಗೆ ಬಂದಾಗಿಂದ ಒಂದು ವಾರ ಟ್ರಿಪ್ ಹೋಗ್ತಾ ಇರೋದು. ನೋಡೋಣ ಅವ್ನು ಬಂದ ತಕ್ಷಣ ನಾನು ಬಂದ ತಕ್ಷಣ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೊಂದು ವಿಡಿಯೋ ಮಾಡ್ತೀನಿ. ಈಗಲೇ ಎಲ್ಲೋ ಹೋಯ್ತಿದೀನಿ ಅಂತ ಗೊತ್ತಾಗ್ಬಿಟ್ಟೈತೆ ನೋಡಿ ಹೆಂಗಾಡ್ತಾನೆ. ಸೂಟ್ ಕೇಸ್ ಮೇಲೆ ಎಲ್ಲ ಓಡಾಡ್ತಾನೆ. ಬಿಟ್ರೆ ಇಷ್ಟೋ ತನಕ ಇವ್ನು ಎತ್ಕೊಂಡಿದ್ದ. ಬಾಯ್ ಬೈರಾ, ಬಾಯ್ ಗೈಸ್. ಫೈನಲಿ ಇವ್ರ ಮನೆಗೆ ಬಂದೆ. ಆಟೋ ಹತ್ಕೊಂಡು ಡೈರೆಕ್ಟ್ ಆಗಿ ಲೇಟ್ ಆಗ್ಬಿಡುತ್ತೆ ಅಂತ ನಮ್ನ ಬೀಳ್ಕೊಡಕ್ಕೆ ಎಷ್ಟು ಜನ ಕಾಯ್ಕೊಂಡ್ ಕೂತವ್ರ ನೋಡಿ. ಇಲ್ಲಿಬ್ರು ಕೂತವ್ರೆ. ಸೊ ಇವಾಗ ಎಷ್ಟು ಕಾರಲ್ಲಿ ಹೋಯ್ತಿರೋದು? ಈಗ ಪ್ರೆಸೆಂಟ್ ಒಂದ್ ಕಾರ್ ಹೋಗಿರುತ್ತೆ, ನಾವು ಹೋಗಿರ್ತೀವಿ. ರಶ್ಮಿ ಅಕ್ಕ ಮತ್ತೆ ರಶ್ಮಿ ಅಕ್ಕನದೇ ಬರುತ್ತೆ, ರಶ್ಮಿ ಮತ್ತೆ ನಮ್ ಸೋನು ಮತ್ತೆ ಶಶಾಂಕು ಅವರು ಆ ಕಾರಲ್ಲಿ ಬರ್ತಾರೆ. ಇವಾಗ ನಾವು ಒಂದ್ ಕಾರಲ್ಲಿ ಹೊರಟಿದ್ವಿ, ಪವನ್ ಅವರು, ನಾವು ಮತ್ತೆ ಇವರಿಬ್ರು ಎಲ್ಲಾರು. ನಮ್ಗೆ ಫ್ಲೈಟ್ ಅಲ್ಲಿ 6 ಅವರ್ 7 ಅವರ್ ಜರ್ನಿ ಬೇಜಾರಾಗಲ್ಲ. ಇಲ್ಲಿಂದ ನಾವು ಏರ್ಪೋರ್ಟ್ ಹೋಗ್ಬೇಕಲ್ಲ 2 ಅವರ್, ಅದು ಬೇಜಾರು. 9 ಗಂಟೆ ಆಗುತ್ತಂತೆ ಇವಾಗ ನಾವು ಹೋಗೋಷ್ಟರಲ್ಲಿ. ಇವಾಗಿನ್ನ 7 ಗಂಟೆ ಅಲ್ಲಣ್ಣ. ಇವ್ರಿಬ್ರು ಅಂದ್ರೆ ನಮ್ಮ ಹೆಸರು ಇವರಿಬ್ರು. ಎಲ್ಲರೂ ನಮ್ದು ಹೇಳಿಲ್ಲ ಕೊಡ ಅವರು. ಏನ್ ನಿಮ್ ಹೆಸರು? ಅಲ್ಲಣ್ಣ ಏನು ಅಂತ ನಮ್ದೇನ್ ಹೆಸರಿಟ್ಟಿಲ್ವಾ? ನಾನೇನ್ ಮಾಡ್ತೀನಿ, ನೀವ್ ಹೇಳ್ಬೇಕ್ರಿ. ಅಲ್ಲ ಎಲ್ರು ಬಂದ ಇವ್ರಿಬ್ರ ನೀವೇನಾ? ಇವ್ರಿಬ್ರು ಶಂಕರ ಮಾತ್ ಕಲ್ತ್ಬಿಟ್ಟ ಗೈಸ್, ಶಂಕರ ಮಾತ್ ಕಲ್ತ್ಬಿಟ್ಟ. ದೊಡ್ಡನಾಗ್ಬಿಟ್ಟ. ನೆಕ್ಸ್ಟ್ ಥೈಲ್ಯಾಂಡ್ ಹೋಗೋಣ ಗೈಸ್. ಆಲ್ರೆಡಿ ನಾವು ಏರ್ಪೋರ್ಟ್ ರೀಚ್ ಆಗಿ 15 ನಿಮಿಷ ಆಯ್ತು. ಬರೀ ಏರ್ಪೋರ್ಟ್ ನೇ ರೌಂಡ್ ಆಗ್ತಿದೀವಿ. ಟರ್ಮಿನಲ್ 2 ಕರ್ಕೊಂಡು ಹೋಗಿ ಅಂತ ಅಂದ್ರೆ ಎಕ್ಸಿಟ್, ಪಾರ್ಕಿಂಗು. ಇವಾಗ ಮತ್ತೆ ಟರ್ಮಿನಲ್ 1 ಹತ್ರ ಬಂದಿದೀವಿ. ಅಯ್ಯೋ, ನಿರ್ಗಮ ಅಂದ್ರೆ ಎಕ್ಸಿಟ್ ಅಂತ ಗೈಸ್. ಫೈನಲಿ ಆಫ್ಟರ್ 20 ಮಿನಿಟ್ಸ್ ಬಂದ್ ಇಳಿದ್ವಿ. ಇವಾಗ ಎಲ್ಲಾನು ಅನ್ಲೋಡ್ ಮಾಡ್ಬೇಕು. ಸೊ ನೋಡಿ ಹೆಂಗೆ ಎಲ್ಬೋ ಡ್ರೈವರ್ ನೋಡಿ. ಆಯ್ತು ನಿಲ್ಸಿ ಬನ್ನಿ. ಸೊ ಇಲ್ಲಿ ನಿಲ್ಸಕ್ ಬಿಡಲ್ಲ ಅಂತ ಅನ್ಸುತ್ತೆ, ಅಲ್ಲಿ ಮುಚ್ಚಿಲ್ಲ, ಆಗ್ಲೇ ಮುಂದೆ ಹೋಯ್ತವ್ರೆ. ಇನ್ನ ರಶ್ಮಿ ಅವ್ರು ಬಂದಿಲ್ಲ, ಅವ್ರು ಬರ್ತಾ ಇದಾರಂತೆ. ಅವ್ರು ಬರಕ್ ಇನ್ನೂ 1/4 ಗಂಟೆ ಅಥವಾ 20 ನಿಮಿಷ ಬೇಕು ಗೈಸ್. ನಮ್ಗೋಸ್ಕರ ರಶ್ಮಿ ಅವರು ಬೊಕ್ಕೆ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನ್ ಗೊತ್ತಾ, ನೀನು ಬೊಕ್ಕೆ ಕೊಟ್ಟಿರೋ ಸಂದರ್ಭದಲ್ಲಿ ಇನ್ನೊಂದ್ ವಿಷಯ ಹೇಳ್ತಿದಾರೆ, ಆ ಕಡೆಯಿಂದ ಏನಾದ್ರು ತಗೊಂಡ್ಬರ್ಬೇಕು ಅಂತ. ಅದಕ್ಕೆ ಗೈಸ್ ಇವ್ರು ಬೊಕ್ಕೆ ಕೊಟ್ಟಿರೋದು. ಲಗೇಜ್ ಅಲ್ಲಿ ಬಿಟ್ಬಿಟ್ಟು ಆರಾಮಾಗಿ ಅಲ್ಲಿ ವಿಡಿಯೋ ಮಾಡ್ತಾ ನಿಂತಿದೀವಿ. ಇವಾಗ ನೋಡ್ದೆ ನಾನು ಇಲ್ಲಿ ಲಗೇಜ್ ಐತೆ ಅಂತ. ಗೈಸ್ ಅಲ್ಲಿ ಮನೋಣ ಒಬ್ರೇ ಟ್ರಾಲಿ ಹೇಳ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ನಾವೆಲ್ಲ ಇಲ್ಲಿ ಅನ್ಸ್ಕೊಂಡಿದೀವಿ. ಹುಡುಕ್ತವ್ರೆ ನೋಡ್ಬಿಟ್ರು ಗೈಸ್, ನೋಡ್ಬಿಟ್ರು. ಹಾಯ್ ಸರ್, ಹಾಯ್, ಸೂಪರ್, ನೀವು ಚೆನ್ನಾಗಿದ್ದೀರಾ? ಬಾಯ್ ಇಲ್ಲ, ಹಾ ಅಲ್ಲೇ ಇದಾರೆ ಅವರು. ನೀವು ಕೈಯಲ್ಲಿ ಹಿಡ್ದಿರೋದ್ ನೋಡ್ಬಿಟ್ಟೆ ಹೇಳ್ತಾರ ಅವರು. ನಾನು ಅದಕ್ಕೆ ಹೇಳಿದ್ದು. ಅವ್ರನ್ನ ಕರಿತೀನಿ ರೀ, ಅವ್ರು ಬರ್ಬೋದು ವಾಪಸ್ಸು. ಅಣ್ಣ ಬಾಯ್ ಹೇಳಕ್ಕೆ ಗೈಸ್. ಅವರು ಬರೀ ವಿಸಿಟರ್ಸ್ ಮಾತ್ರ ಅಂತ ಅಂದ್ರು. ಆಮೇಲೆ ಪಾಪ ನನ್ನ ಇವರು ಗುರ್ತಿಡ್ದಿ ಪರವಾಗಿಲ್ಲ ಒಳಗಡೆ ಬಿಡ್ಬೋದು ಬನ್ನಿ ಅಂತ ಅಂದ್ರು. ಗೈಸ್ ನೋಡಿ
ನಮ್ನ ಏರ್ಪೋರ್ಟ್ ಕಳಿಸ್ತಿರೋದು ಇವರು. ಏನೋ ನಾವು ನೆಕ್ಸ್ಟ್ ಈ ದೇಶಕ್ಕೆ ಬರೋದೇ ಇಲ್ಲ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಟು ಬಾಯ್ ಮಾಡ್ತಾರೆ. ನನ್ಗೆಲ್ಲೋ ಬಿಗ್ ಬಾಸ್ ಹೋಗ್ತಿದ್ದೀನಿ ಅನ್ನೋ ಫೀಲು ಅವ್ರು ಬಾಯ್ ಮಾಡ್ತಿರೋದು ನೋಡಿ. ಒಂದ್ 5 ವರ್ಷ ನಾವ್ ಎಲ್ಲೂ ಬರದೇ ಇಲ್ವ ನಿಮ್ಗೆ ಅವ್ರು ಮಾಡ್ತಿರೋದು. ಪಾಪ ಅಲ್ಲಿ ಅಲೋಡ್ ಇಲ್ಲ ಅಂತ ಅಂದ್ರೂ ಕೂಡ ಬಂದು ನಮ್ಗೋಸ್ಕರ ಬಿಟ್ಟಿದ್ರು ಅವರು. ಸೊ ಬಂದಿದ್ವಿ. ಇವಾಗ ಇಲ್ಲಿ ಫಸ್ಟ್ ಇದನ್ನ ತೂಕ ಹಾಕ್ಬಿಟ್ಟು ಕಳ್ಸ್ಬಿಡೋಣ ಇದನ್ನ. ಗೈಸ್ ನೋಡಿ, ಮನೋಜ್ ಅವ್ರದ್ದು ಕೇವಲ 16 kg ಇದೆ ಅಷ್ಟೇ ಬ್ಯಾಗು. ಯಾವಾಗ್ಲೂ ವೆಯ್ಟು ಜಾಸ್ತಿ. ನಂದೆಷ್ಟು ಇರ್ಬೋದು ಹೇಳಿ? 20 kg 16ರಿಂದ 17 ಅಷ್ಟೇ. ನಂದು 16. ತುಂಬಾ ಚೆನ್ನಾಗಿ. ಹೌದು ಗೈಸ್, ಅವ್ರು ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರು ಅಂತ ಅಂದ್ರೆ ಲೈಕ್ ಗಗನ ಸಖಿನ ನಾವು ಇಲ್ಲೇ ನೋಡ್ಬಿಟ್ವಿ. ನಾವು ಹಾ ನೋಡಿ, ನಂದೇ ಕಡಿಮೆ 14.8 ಅಷ್ಟೇ. ಏನು ಇಲ್ಲಿದೆಯಲ್ಲ. ಥ್ಯಾಂಕ್ ಯು ಸರ್. ಗೈಸ್ ಇವಾಗ ನಾವ್ ಇನ್ನ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಲಾಂಚ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಲಾಂಚ್ಗೆ ಹೋಗಿರ್ಲಿಲ್ಲ. ನೋಡೋಣ ಈ ಸತಿ ಆಗುತ್ತಾ ಇಲ್ಲ ಅಂತ. ಗೈಸ್ ಇನ್ನ ಇವ್ರದ್ದು ಇಮಿಗ್ರೇಷನ್ ಮುಗ್ದಿಲ್ಲ. ಆಕ್ಚುಲ್ ಆಗಿ ಫಸ್ಟ್ ಹೋಗಿದ್ದವರು, ನಂದು ಬೇಗ ಮುಗ್ದೋಯ್ತು. ನಾನು ಪಕ್ಕದ ಕೌಂಟರ್ಗೆ ಬಂದೆ. ಅಂಡ್ ಆಲ್ಸೋ ಅವ್ರು ನಮ್ಮನ್ನ ನೋಡಿದ್ರಿಂದ ಬೇಗ ಬಿಟ್ಬಿಟ್ರು ನನ್ನ. ಅಂಡ್ ಅವರು ಕೂಡ ನಮ್ಮ ಮಂಡ್ಯದವರೇ ಅಂತೆ. ಸೊ ಬೇಗ ಬಿಟ್ರು. ಬಟ್ ಬೇಜಾರಾಗೋ ವಿಷಯ ಏನು ಅಂತಂದ್ರೆ ಗೈಸ್, ಕಷ್ಟಪಟ್ಟು ನಾನು ನಂದು ಪಾಸ್ಪೋರ್ಟ್ ಕವರ್ ಇರ್ಲಿ ಅಂತ ಪಾಸ್ಪೋರ್ಟ್ ಕವರ್ ತಗೊಂಡ್ರೆ ಪಾಸ್ಪೋರ್ಟ್ ಕವರೇ ಬಿಚ್ಚಿಸ್ಬಿಡೋದ ಇವರು. ನನ್ನ ಅವ್ರು ನೋಡಿದ್ರಂತೆ, ಅವರು ಮಂಡ್ಯದವ್ರು ಗೊತ್ತಾ, ಎಷ್ಟು ಬೇಗ ಬಿಟ್ರು ನಮ್ಮನ್ನ. ಪರ್ಸನಲ್ ಕೇಳ್ತಾ ಇದ್ರು ಹೇಗಿದ್ರಮ್ಮ ಅಂತ. ಗೈಸ್ ಫೈನಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ಪ್ರತಿ ಸಲ ಸೆಕ್ಯೂರಿಟಿ ಚೆಕ್ ಅಂದ್ರೇನೆ ಬೇಜಾರು ನನಗೆ. ಈ ಒಂದ್ ಯಾವಾಗ್ಲೂ ಶೂ ಬಿಚ್ಚಿಸ್ತಾರೆ. ನಂದು 1-2 ಟೈಮ್ ಅಷ್ಟೇ. ನೋಡಿದ್ರೆ ಕಳ್ಳನ್ ತರ ಕಾಣಿಸ್ತಾನೆ. ಯಾವಾಗ್ಲೂ ಶೂ ಬಿಚ್ಚಿಸ್ತಾರೆ. ಅಯ್ಯೋ ನಾನು ಶೂನೇ ಹಾಕೊಂಡಿಲ್ಲ, ಹಂಗೆ ಬರ್ತಿದ್ದೆ ನಾನು. ಶೂ ಅಲ್ಲೇ ಸೂಪರ್ ವ್ಲಾಗ್ ಮಾಡ್ಕೊಂಡು ಶೂನೇ ಹಾಕೊಂಡಿಲ್ಲ, ಹಂಗೆ ಬರ್ತಿದ್ದೀನಿ. ಎಲ್ಲಿದ್ಯಾ ನಿಂದು? ಓ ನಾವ್ ಎಷ್ಟೊತ್ತಾಯ್ತು ಅಲ್ಲೇ ಇರ್ಬೇಕು. ಗೈಸ್ ನಾನು ಎಲ್ಲೋ ಹೋಯ್ತಾರೆ ಅಂತ ಅನ್ಕೊಂಡೆ. ಬಿಕಾಸ್ ನಾವ್ ಇದ್ರಲ್ಲಿರೋ ಐಟಮ್ ಎಲ್ಲ ಬ್ಯಾಗ್ ಒಳಗಡೆ ತಿನ್ಕೊಂಡು ಹಂಗೆ ನೆಟ್ಟಿಗೆ ಹೋಯ್ತಾ ಇದೀವಿ. ಯಪ್ಪ ದೇವ್ರೆ, ಖುಷಿಗೆ ಏನೇನೋ ಮಾಡ್ತಾ ಇದೀನಿ. ಗೈಸ್ ಈ ಸಲ ನಮ್ಮ ಏರ್ಪೋರ್ಟ್ ಅಲ್ಲಿ ಎಷ್ಟು ಜನ ಕಂಡಿಡಿತವ್ರೆ ಗೊತ್ತಾ, ಇನ್ಕ್ಲೂಡಿಂಗ್ ಇಮಿಗ್ರೇಷನ್ ಅಲ್ಲೂ ಕೂಡ. ನಮ್ಗೆ ಶಾಕು. ಅದು ಏನು ಅಂತ ಅಂದ್ರೆ ಇವ್ರ ಮದ್ವೆದೇ ವಿಚಾರ. ಎಲ್ಲೋದ್ರು ಮದ್ವೆ ಆಯ್ತು ಅವ್ರು ಏನೋ ಹೇಳ್ತಾರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಂತಾರಲ್ಲ, ನಿನ್ನ ಅಡ್ವಾನ್ಸ್ ಅಂತಂದ್ರೆ ನಿಮ್ಗ ಅಂತ ನನ್ನ ಕೇಳ್ತಾವ್ರೆ. ಫಸ್ಟ್ ಟೈಮ್ ಮದ್ವೆ ಆಗೋಗ್ತಾ ಇದೆ ಅಂತ. ಗೈಸ್ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಎಲ್ಲ ಇವ್ರು ಯಾಕಂತ ತಿಂತವ್ರು ನೋಡಿ, ನನಗೆ ಕೊಟ್ಟೆ ಇಲ್ಲ. ನಾನು ಗೊತ್ತಿಲ್ದೇನೆ ಫಸ್ಟ್ ಕೈಯಲ್ಲಿ ತಿಂದ್ಬಿಟ್ಟೆ. ಸೊ ಆಮೇಲೆ ನೆನಪಾಯ್ತು ಇಲ್ಲಿ ನೀರ್ ಕೊಡಲ್ಲ, ಬರೀ ಟವಲಲ್ಲಿ ಮಾತ್ರ ಒರೆಸ್ಕೋಬೇಕು ಅಂತ. ಸೊ ಅದಕ್ಕೆ ಆಮೇಲೆ ಇವಾಗ ಸ್ಪೂನಲ್ಲಿ ತಿಂತಿದ್ವಿ ನೋಡಿ, ಕೈಯಲ್ಲಿ ತಿಂದ್ಬಿಟ್ಟು. ಗೈಸ್ ಇವಾಗ ಊಟ ಮುಗಿಸ್ಕೊಂಡ್ ಬಂದ್ವಿ. 2 ಬಿರಿಯಾನಿಗೆ 2,000 ಸಮಥಿಂಗ್ ಆಯ್ತು. ಒಂದ್ ಕಡೆ ಹೊಟ್ಟೆ ತುಂಬಿತು ಅನ್ನೋ ಖುಷಿ, ಇನ್ನೊಂದ್ ಕಡೆ ಜೋಬ್ ಖಾಲಿ ಆಯ್ತು ಅನ್ನೋ ಬೇಜಾರು. ಅಂಡ್ ಇಲ್ಲಿ ನೋಡಿ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಒಳಗಡೆ ಒಂದು ಫಾಲ್ಸ್ ನೇ ಕ್ರಿಯೇಟ್ ಮಾಡ್ಬಿಟ್ಟವ್ರೆ ಗೈಸ್. ಇನ್ನೊಂದು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮ್ಗೆ ಹೇಳಲೇ ಅಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದು ಸಿಂಗಾಪುರ್ಗೆ ಅಲ್ಲ, ಸಿಂಗಾಪುರ್ಗೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ಸಿಂಗಾಪುರ್ಗೆ ಹೋಗ್ತೀವಿ. ಅಂಡ್ ಸಿಂಗಾಪುರ್ ಏರ್ಪೋರ್ಟ್ ವರ್ಲ್ಡ್ ಅಲ್ಲೇ ಬ್ಯೂಟಿಫುಲ್ ಆಗಿರುವಂತ ಏರ್ಪೋರ್ಟ್, ಸೆಕೆಂಡ್ ಏರ್ಪೋರ್ಟ್. ಅದ್ರಲ್ಲೂ ನಮ್ಗೆ ಇನ್ನೊಂದು ಲಕ್ಕಿ ಏನು ಅಂತಂದ್ರೆ 6 hours ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದೀವಿ. ಅಂಡ್ ಲಾಂಚ್ ಕೂಡ ಹೋಗೋ ಆಕ್ಸೆಸ್ ಇದೆ ನಮಗೆ. ಸೊ ಲಾಂಚ್ ಕೂಡ ಹೋಗ್ಬೋದು. ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲೇ ಆಕ್ಸೆಸ್ ಇಲ್ಲ, ಬಟ್ ಅಲ್ಲಿದೆ. ಸೊ ನನ್ನ ಫ್ರೆಂಡ್ ಒಬ್ರು ಏನು ಲಾಂಚ್ ಆಕ್ಸೆಸ್ ಎಲ್ಲ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಹೋಗೋಣ ಬನ್ನಿ. C6 ನಮ್ದು ಇದೆ, ನಮ್ದು C6. ಗೈಸ್ ಫೈನಲಿ ಫ್ಲೈಟ್ ಒಳಗಡೆ ಬಂದು ಕೂತಿದ್ದೀವಿ. ಅಂಡ್ ನಾವು ಲಾಸ್ಟ್ ಟೈಮು ದುಬೈಗೆ ಹೋದಾಗ ಅದೊಂಥರ ಆಯ್ತು, ಬಟ್ ಇದೊಂಥರ ಇದೆ ನೋಡಿ. ಒಂದೊಂದು ಟೈಮ್ಗೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್. ಬಟ್ ಫ್ಲೈಟ್ ಬಂದ ತಕ್ಷಣ ನಿದ್ದೆ ಬರುತ್ತೆ ಅಂತ ಅನ್ಕೊಂಡ್ರೆ ಹಾಳತ್ ನಿದ್ದೆನೇ ಬರಲ್ಲ ಇಂಥ ಟೈಮ್. ಇವರಂತೂ ಚಿಕ್ಕ ಮಗು ತರ ಕುಂತ್ಕೊಂಡ್ಬಿಟ್ಟವ್ರೆ ಕಿಟಕಿ ಪಕ್ಕ, ನನಗ್ ಬಿಟ್ಕೊಡ್ದಾನೆ. ಬಟ್ ಅಲ್ಲಿ ಏನು ಕಾಣಿಸ್ತಾನಿಲ್ಲ. ಹಂಗೆ ಆಗ್ಬೇಕು, ಅದು ಏನದು ರೆಕ್ಕೆ ಮೇಲೆ ಬಂದ್ಬಿಟ್ಟಿದೆ ಕರೆಕ್ಟ್ ಆಗಿ ಸೀಟು. ಹಂಗೆ ಆಗ್ಬೇಕು. ಅಂಡ್ ಅಲ್ಲಿ ಬರ್ಬೇಕಾದ್ರೆ ಇಯರ್ಫೋನ್ ಕೊಡ್ತಾ ಇದ್ರು. ಸೊ ಇಯರ್ಫೋನ್ ನಾನು ತಗೊಂಡ್ ಬಂದೆ. ಕೊಡ್ತಾ ಇರ್ಲಿಲ್ಲ, ಅಲ್ಲಿ ಇಟ್ಟಿದ್ರು, ಎಲ್ಲರೂ ತಗೋಬೇಕಿತ್ತು. ನಾನು ತಗೊಂಡ್ ಬಂದೆ. ಇವರು ಈಸ್ಕೊಂಡೇ ಬಂದಿಲ್ಲ, ಹಂಗೆ ಬಂದವ್ರೆ. ನಂಗೆ ವಿಷಯನೇ ಗೊತ್ತಿಲ್ಲ ಅದು ಏರ್ಫೋನ್ ತಗೋ. ಅಂಡ್ ಒಂದ್ ಬೆಡ್ಶೀಟ್ ಕೊಟ್ಟವ್ರೆ ಹೊಸ್ಕೊಂಡ್ ಮಲ್ಕೊಳಕ್ಕೆ. ಒಂದು ದಿಂಬು ಕೂಡ ಕೊಟ್ಟಿದ್ದಾರೆ. ಒಂದ್ ದಿಂಬ್ ಕೊಟ್ಟಿದ್ದಾರೆ, ಒಂದ್ ಬೆಡ್ಶೀಟ್ ಕೊಟ್ಟಿದ್ದಾರೆ. ಅದನ್ನ ನೆಮ್ಮದಿಯಾಗಿ ಹೊಸ್ಕೊಂಡು ಮಲ್ಕೊಬಿಡ್ಬೇಕು. 12 ಗಂಟೆಗೆ ಎದೊಳಿಸ್ತಾರಂತೆ ಊಟ ಕೊಡಕ್ಕೆ, ಅವಾಗ ಊಟ ಮಾಡ್ಕೊಳ್ಳೋದು. ನೋಡಿ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಊಟಕ್ಕೆ. ಬಟರ್ ಚಿಕನ್ನು, ಮತ್ತೆ ಒಂದು ಬನ್ ಕೊಟ್ಟವ್ರೆ, ಆಮೇಲೆ ಚಪಾತಿ ಕೊಟ್ಟವ್ರೆ. ಚಪಾತಿನ ನಾನ್, ಅದು ಚಪಾತಿ ಅನ್ಸುತ್ತೆ. ಅಂಡ್ ಡೆಸರ್ಟ್ಗೆ ಒಂದು ಕೇಕು, ಮತ್ತೆ ಇದು ಸಲಾಡ್ ಅನ್ಸುತ್ತೆ.
ಕಾಳುಗಳು, ಮತ್ತೆ ಇದು ಹಪ್ಪಳ ಗೈಸ್, ಹಪ್ಪಳ ಗೈಸ್ ನೋಡಿ, ಮತ್ತೆ ಮೊಸರು, ಮತ್ತೆ ಇದೇನು ಸಾಸಸ್ ಇರುತ್ತಲ್ಲ, ಉಪ್ಪಿನಕಾಯಿದು, ಮತ್ತೆ ಇದು ಅಮೂಲ್ ಕ್ರೀಮು. ಇಷ್ಟು ಕೊಟ್ಟವ್ರೆ, ಕೈನೇ ತೊಳ್ದಿಲ್ಲ ಹಂಗೆ ತಿಂತವ್ರೆ. ಸೊ ಗಲೀಜು ಗಲೀಜು. ಹೆಂಗೈತೆ ಟೇಸ್ಟು? ಟೇಸ್ಟ್ ಹೆಂಗೈತೆ? ಚೆನ್ನಾಯ್ತಾ? ಚೆನ್ನಾಗೈತೆ ಅಂತ ಗೈಸ್ ನೋಡಿ. ಮತ್ತೆ ಒಂದು ಕೋಕ್ ಆದ್ರೂ ತಗೋಬೋದು, ಅಥವಾ ವೈನ್ ತಗೋಬೋದಿತ್ತು, ಬೇರೆ ಜ್ಯೂಸ್ ತಗೋಬೋದಿತ್ತು. ನಾವು ಕೋಕ್ ತಗೊಂಡಿದ್ವಿ ಗೈಸ್. ಫೈನಲಿ ಸಿಂಗಾಪುರ್ ಬಂದು ಲ್ಯಾಂಡ್ ಆದ್ವಿ. ಏನ್ ಹೇಳ್ತಾ ಒಂದು ಅರ್ಥ ಆಯ್ತಲ್ಲ. ಬಟ್ ನಾವು ಇಲ್ಲಿ ಲಾಂಚ್ ಹುಡುಕ್ತಾ ಇದೀವಿ. ಒಬ್ರು ಟರ್ಮಿನಲ್ 1 ಅಂತವ್ರೆ, ಇನ್ನೊಬ್ರು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂತವ್ರೆ. ಅರ್ಥನೇ ಆಗ್ತಾ ಇಲ್ಲ ಅವ್ರ ಮಾತು ನಮ್ಗೆ. ಮಾತಾಡ್ರಿ ಆಯ್ತು ಹೇಳಿದ್ದು. ಸೊ ನೋಡೋಣ, ಹುಡುಕ್ತಾ ಇದೀವಿ. ಟೈಮು ಇಲ್ಲಿ ಆಲ್ರೆಡಿ 6 ಗಂಟೆ 4 ನಿಮಿಷ ನಮ್ಮ ಇಂಡಿಯಾ ಟೈಮು. ಐ ಥಿಂಕ್ 6 ಗಂಟೆ 40 ನಿಮಿಷ ನಮ್ಮ ಇಂಡಿಯಾ ಟೈಮು. ಆಲ್ಮೋಸ್ಟ್ 3 ಗಂಟೆನೋ 3:45 ಆಗಿರುತ್ತೆ ಇವಾಗ. 4 ಮೇಲಾಗಿರುತ್ತಾ? ಎಷ್ಟು 2 ಅವರ್ ಅಷ್ಟೇ ಡಿಫ್ರೆನ್ಸು. ಸೊ ಬನ್ನಿ ಇವಾಗ ಹುಡುಕುವ. ಮಾತ್ರ ಇಲ್ಲಿ ದೊಡ್ಡದಾಗೈತೆ ಏರ್ಪೋರ್ಟು, ಜನಗಳು ಕಡಿಮೆ ಅಲ್ವಾ? ನೋಡಲ್ಲ, ಎಕ್ಸರ್ಸೈಸ್ ಮಾಡ್ಬೇಕು ಸೂಪರ್ ನೋಡಿ, ಬೆಳಗ್ಗೆ ಹೆಂಗೆ ಎಕ್ಸರ್ಸೈಸ್ ಮಾಡ್ತಾರೆ. ವರ್ಕೌಟ್ ಮಿಸ್ ಮಾಡಲ್ಲ ನೋಡಿ. ನೀವು ಇದ್ದೀರಾ, ಒಂದಿನ ಬಂದ್ರೆ 1 ತಿಂಗಳು ಬರಲ್ಲ ಗೈಸ್. ಇಲ್ಲೆಲ್ಲ ಮೆಟ್ರೋನ ಸ್ಕೈ ಟ್ರೈನ್ ಅಂತ ಅಂತಾರೆ. ನಾವ್ ಇವಾಗ ಟರ್ಮಿನಲ್ 1 ಹೋಗ್ಬೇಕು. ಬಂದ್ಬಿಟ್ಟೈತೆ. ನಾವು ಹೆಂಗೆ ಇಲ್ಲಿ ಕಂಗ್ಲೀಷ್ ಮಾತಾಡ್ತೀವಿ, ಅವರು ಇಲ್ಲಿ ಏನೋ ಸಿಂಗ್ಲಿಷ್ ಮಾತಾಡ್ತಾರಂತೆ. ಇಂಗ್ಲಿಷ್ ಮತ್ತೆ ಸಿಂಗಾಪುರ್ 2 ಮಿಕ್ಸ್ ಮಾಡಿ, ಅದಕ್ಕೆ ಅರ್ಥ ಆಗಲ್ಲ ನಮ್ಗೆ. ನಡೀರಿ ಎತ್ಕೊಳ್ರಿ. ಬೆಂಗಳೂರು ಮೈಸೂರು ಅಂತ ಮಂಡ್ಯ, ಬೆಂಗಳೂರು, ಮೈಸೂರು. ಕಂಡಕ್ಟರ್ ನೀವೇ ಕಾಸು ಕಲೆಕ್ಟ್ ಮಾಡ್ಕೊಳ್ರಿ. ಫೈನಲಿ ಲಾಂಚ್ ಸಿಕ್ತು ಗೈಸ್. ಬಂದ್ವಿ. ಅಲ್ಲೇನೋ ಬರ್ದಿತ್ತು, ಇಲ್ಲಿ ಬರಂಗಿಲ್ಲ ಅಂತನೋ ಏನು ನೋಡ್ಲಿಲ್ಲ. ಬಂದ್ಬಿಟ್ಟು ಇಲ್ಲಿ ಕುತ್ಕೊಬಿಟ್ಟವ್ರೆ ಮಸಾಜ್ ಮಾಡಿಸ್ಕೊಂಡು. ವರ್ಕ್ ಆಯ್ತಾ? ಎದ್ದು ಬನ್ರಿ ಆಯ್ತು, ಅಲ್ಲಿ ಹೋಗೋಣ. ಬಂದು ಬೈದ್ಗಿದ್ದರು. ಚೆನ್ನಾಗಿ ಸೈಲೆಂಟ್ ಆಗೈತೆ ನೋಡಿ ಇಲ್ಲಿ. ಬನ್ನಿ. ಮಸಾಜ್ ಮಾಡ್ತಾಯ್ತಾ? ಚೆನ್ನಾಯ್ತಾ? ನಾನು ಅಲ್ಲಿ ಕುತ್ಕೊಬಿಡ್ಲಾ? ನಾವು ಬುಕ್ ಮಾಡಿರುವಂಥ ಲಾಂಚಲ್ಲಿ ವಾಶ್ರೂಮ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಸೊ ಇಲ್ಲಿ ಸ್ನಾನ ಕೂಡ ಮಾಡ್ಕೋಬೋದು. ಆ್ಯಂಡ್ ನನಗಿಲ್ಲಿ ಮಿರರ್ ನೋಡ್ಬಿಟ್ಟು ಶಾಕ್ ಆಯಿತು. ಮಿರರ್ ನೋಡಿ ಗೈಸ್, ಪ್ಲೇಸ್ಟೋರು, ಯೂಟ್ಯೂಬು, ಏನೇನು ಬೇಕೆಲ್ಲ ಐತೆ. ಸೊ ಆರಾಮಾಗಿ ಯೂಟ್ಯೂಬಲ್ಲಿ ಸಾಂಗ್ ಏನಾದರೂ ಪ್ಲೇ ಮಾಡಿಕೊಂಡು ಸ್ನಾನ ಮಾಡ್ಬೋದು ಇಲ್ಲಿ. ಸೊ 5 ಅವರ್ ಟೈಮ್ ಇರುತ್ತೆ. 5 ಅವರ್ಗೆ ನಾವು ಬುಕ್ ಮಾಡಿರೋದು. 5 ಅವರ್ಗೆ ಎಷ್ಟು ಅಂತ ಅಂದರೆ 4,000 ಏನೋ ಇಂಡಿಯನ್ ಕರೆನ್ಸಿನಲ್ಲಿ 4,000 ಆಗುತ್ತೆ. ಸೊ ಇನ್ಸ್ಟಾಲ್ ಮಾಡಬೇಕಂತ ಇದು. ಸೊ ನಮ್ಗೆ ಏನು ಬೇಕೆಲ್ಲ ಯೂಸ್ ಮಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಬೋದು ಇಲ್ಲೇ. ಆ್ಯಂಡ್ ಏರ್ ಡ್ರೈಯರ್ ಐತೆ, ಸಿಂಕ್ ಐತೆ, ಪ್ರತಿಯೊಂದು ಇಲ್ಲ ಇದೆ ಗೈಸ್. ಸೊ ಬನ್ನಿ, ಇವಾಗ ಟೈಮ್ ಇಲ್ಲ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋಬೇಕು, ಬಿಕಾಸ್ ಕಣ್ಣೆಲ್ಲ ಚುಸ್ತೈತೆ. ಯಾಕಂದರೆ ನಮ್ಮ ಇಂಡಿಯಾ ಟೈಮಲ್ಲಿ ಇವಾಗ 4:15. ಸೊ ನಿದ್ದೆ ಮಾಡೋ ಟೈಮ್ ಅಲ್ವಾ, ಅದಕ್ಕೆ ಗೈಸ್ ನಾನಂತೂ ಒಂದು ಕ್ಯಾಪಚಿನೋ ಕುಡಿದೆ. ಅದು ಬಿಟ್ರೆ ಇಲ್ಲಿ ನಾವು ತಿನ್ನೋಂಥದ್ದು ಏನೂ ಇಲ್ಲ. ಎಲ್ಲ ಬೇರೆ ದೇಶದ್ದು ತಿನ್ನೋಂಥದ್ದೇ ಐತೆ. ನಿದ್ದೆ ಬರ್ತದೆ. ಇದು ಏನೇನು ಅಂತಾನೆ ಗೊತ್ತಿಲ್ಲ ನನಗಂತೂ. ಏನು ಯಾರಿಗೆ ಗೊತ್ತು? ಇದು ರೋಟಿ ಪರಾಟ ಅಂತೆ. ರೋಟಿ ಪರಾಟ, ಸ್ವೀಟ್ ಅಲ್ಲ, ಪರಾಟ ಅದು. ಫ್ರೂಟ್ಸ್ ಇದೆ. ಫ್ರೂಟ್ಸ್ ಅಲ್ಲ ಇದು. ಏನು ಗಿಂಟರ್ ಆಯ್ತಲ್ವ ಅದು? ಬಾಳೆನ ಬೇಯಿಸಿರಂದ್ರೆ ಇದು ಸ್ಮೆಲ್ಲೇ ಒಂಥರ ಆಯ್ತಲ್ಲ. ನಾನು ಇದೊಂದು ತಿಂದೆ, ಹನಿ ಹಾಕೊಂಡು. ರೈಸ್ ತಿನ್ಬೋದು ಅಷ್ಟೇ. ರೈಸ್ಗೆ ಏನು ಹಾಕೊಂತೀಯ? ಅಲ್ಲಿ ದಾಲ್ ಹಾಕೊಂತೀನಿ. ಮತ್ತೆ ಇಲ್ಲಿ ನೋಡಿ, ಸೀಗಡಿ ಊಟ ಮಾಡ್ತಾರೆ ಗೈಸ್. ಇಲ್ಲೂ ಸೀಗಡಿ ತಿಂತಾರೆ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ? ಹೇಳ್ತೀನಿ ರೀ. ಮತ್ತೆ ಇದು ನೋಡಿ, ಇದನ್ನ ಎತ್ಕೊಳ್ಳೋದು, ಇದನ್ನ ಯಾವ್ದನ್ನ ಹಾಕೊಳ್ಳೋದು, ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಅದು ಹಿಂಗೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಖುಷಿ ವಿಚಾರ ಅಂದ್ರೆ ಜಿಂಗ್ ಚಾಗ್ ಗೈಸ್. ನಾನು ಹೇಳ್ತಿದ್ದೀನಿ ಇವ್ರಿಗೆ, ಟಯರ್ಡ್ ಫೀಲ್ ಆಯ್ತದಂತೆ, ಒಂದು ಪೆಗ್ ಹಾಕ್ಬಿಟ್ಟು ಮಲ್ಕೊಬಿಡಿ, ಅಲ್ಲಿ ಮಸಾಜ್ ಚೇರ್ ಐತೆ ಆರಾಮಾಗಿ ಅಂತ ಹೇಳ್ತಿದ್ದೀನಿ. ಬಟ್ ಅವ್ರು ಕೇಳ್ತಾ ಇಲ್ಲ. ನಿಜ ಚೆನ್ನಾಗಿರುತ್ತೆ, ಕುಡೀರಿ. ಮತ್ತೆ ವೈನ್ ಇದೆ ಗೈಸ್. ವೈನಲ್ಲಿ ರೆಡ್ ವೈನ್ ಇಲ್ಲ ಇಲ್ಲಿ ಅಂದರೆ ಏನು ಮಾಡೋದು? ಕುಡಿತೀರಾ ಅಣ್ಣ? ಅಯ್ಯೋ ಬೇಡಪ್ಪ, ನನಗೆ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ. ಈ ಕಡೆ ಇದೆ ಬನ್ನಿ. ಈ ಕಡೆ ನೋಡಿ, ನಾವು ತಿನ್ನೋಂಥದ್ದು ಇದೆ. ಫ್ರೂಟ್ ನೈಸ್. ಫ್ರೂಟ್ಸ್ ತಿನ್ಬೋದು. ಅದು ಬಿಟ್ರೆ ಈ ಬನ್ನು ಬ್ರೆಡ್ಗಳು ತಿನ್ಕೊಂಡು ಜೀವನ ಮಾಡ್ಬೇಕಷ್ಟೇ ನಾವು. ಗೈಸ್ ಫೈನಲಿ ನಮ್ಮ ಪ್ರಸಾದ್ ಸರ್ ಬಂದ್ರು. ಆ್ಯಂಡ್ ಇವಾಗ ನಾವೆಲ್ಲಿ ಹೋಗ್ತಾ ಇರೋದು ಅಂತ ಅಂದರೆ,
ಸೊ ಮಲೇಷ್ಯಾಗೆ ಹೋಗ್ತಾ ಇದೀವಿ. ಇವಾಗ ಹೇಳ್ತಿದೀನಿ ನೋಡಿ ಮಲೇಷ್ಯಾಗೆ ಹೋಗ್ತಾ ಇದೀವಿ. ಸಿಂಗಾಪುರಲ್ಲಿ ಫ್ಲೈಟ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಆಕ್ಚುಲಾಗಿ ಡೈರೆಕ್ಟ್ ಮಲೇಷ್ಯಾಗೂ ಕೂಡ ಇತ್ತು, ಬಟ್ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಸೊ ಸರ್ಗೋಸ್ಕರ ಇಷ್ಟೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಬಂದ್ರು. ಆಕ್ಚುಲಾಗಿ ಅವ್ರು ಇಂಡೋನೇಷ್ಯಾದಿಂದ ಇಲ್ಲಿಗೆ ಬಂದಿರೋದು, ಕರೆಕ್ಟಾ? ಇಂಡೋನೇಷ್ಯಾದಿಂದ ತಾನೆ. ಸೊ ಅದೇ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ನಾವು ಇವಾಗ. ಮತ್ತೆ ಅವ್ರು ಯಾವ ಫ್ಲೈಟ್ ಅಲ್ಲಿ ಬಂದ್ರು ಅದ್ರಲ್ಲಿ ಅವ್ರು ಇಳಿದ್ರು. ಇವಾಗ ಮತ್ತೆ ಅದಕ್ಕೆ ಹತ್ತಬೇಕು. ಕ್ಲೀನ್ ಮಾಡ್ತಾ ಇದ್ರು ಅಲ್ಲೇ ಕೂರ್ಸಿದ್ರೆ ವಾಪಸ್ ಉಗಿದ್ಬಿಟ್ಟು ಕಳಿಸ್ತಾರೆ. ಅದೇ ಕ್ಲೀನ್ ಮಾಡ್ತಾ ಇರ್ತಾರಲ್ಲ. ಅಲ್ಲಿ ಯಾವ್ದೋ ಒಂದು ಟೇಕ್ ಆಫ್ ಆಗ್ತದೆ ನೋಡಿ. ಹೋಯ್ತೈತೆ ಇಲ್ಲಿ ಎಲ್ಲೊಂದು ಅಲ್ಲಿ ಹೋಯ್ತಾಯ್ತು ನೋಡಿ ಗೈಸ್ ಫೈನಲಿ ಮಲೇಷ್ಯಾಗ್ ಬಂದು ಲ್ಯಾಂಡ್ ಆದ್ವಿ ಕೊನೆಗೂ. ಅಂಡ್ ನಾವು ನಮ್ಮ ರೂಮ್ಗೆ ಹೋಗೋದಕ್ಕೆ ಅಲ್ಲಿ ಮೀಟಾ ಟ್ಯಾಕ್ಸಿ ಅಂತ ಇದೆಯಲ್ಲ ಅವ್ರನ್ನ ಕೇಳಿದ್ವಿ. ಅವರು 160 ಮಲೇಷಿಯನ್ ರಿಂಗೇಟ್ಸ್ ಹೇಳಿದ್ರು. ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸ್ತು. ಅದಕ್ಕೆ ಒಂದು ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ನಾವು ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಅದ್ರಲ್ಲಿ ಎಷ್ಟು ತೋರಿಸ್ತದೆ ಗ್ರ್ಯಾಬ್ ಅಲ್ಲಿ? 100 ರಿಂಗಿಟ್ಸ್. 60 ರಿಂಗಿಟ್ಸ್ ಜಾಸ್ತಿ ಹೇಳಿದ್ರು ಅವ್ರು ನಮ್ಗೆ, ಟೂರಿಸ್ಟ್ ಅಂತ ಅನ್ಕೊಂಡು. ಸೊ ಅದಕ್ಕೂ ಮುಂಚೆ ನಮ್ಮ ಪ್ರಸಾದ್ ಸರ್ ಎಷ್ಟೊಂದ್ ಸಲ ಬಂದಿದ್ದಾರೆ ಇಲ್ಲಿಗೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಿರೋದ್ರಿಂದ ಆರಾಮಾಗಿ ಹೋಗ್ತಿದ್ವಿ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಅಂಡ್ ಮಲೇಷ್ಯಾದು ಇನ್ನ ಜಾಸ್ತಿ ಎಪಿಸೋಡ್ಸ್ ಬರುತ್ತೆ. ಸೊ ಯಾವ್ದನ್ನು ಮಿಸ್ ಮಾಡ್ಕೊಂಡು ನೋಡಿ ಮಿಸ್ ಮಾಡಿದೆ. ಗ್ಯಾಪ್ ಅಲ್ಲೇ ಪ್ರಮೋಷನ್. See you soon.